ಎಲ್ಲರ ಮನಸ್ಸಲ್ಲಿ ಒಂದೇ ಭಾವನೆ ಇರುತ್ತೆ, ಎಜುಕೇಷನ್ ಈ ಕಾಲದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ನಮಸ್ಕಾರ, ನಾನು ನಿಮ್ಮ ರವಿ ಕುಶಾಲ್ ಗರಗಂದೂರು. ಎಜುಕೇಷನ್ ಇಂಪಾರ್ಟೆಂಟು, ಆದರೆ ಯಾವುದರ ಬಗ್ಗೆ, ಇದರ ಬಗ್ಗೆ ಮಾತಾಡೋಣ. ಮಕ್ಕಳಿಗೆ ನೀವು ಎಜುಕೇಷನ್ ಕೊಡೋಕ್ಕಿಂತ ಮೊದಲು ನಿಮ್ಮ ಹತ್ರ ಪ್ರಾಪರ್ಟಿ ಇದೆಯಾ, ಇಲ್ಲ ನೀವು ಇಂಡಸ್ಟ್ರಿಯಲಿಸ್ಟಾ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಫೀಲ್ಡಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾ, ಇದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಈ ಮಕ್ಕಳ ಎಜುಕೇಷನ್ನು ಅವರ ಗುಣ ಆಧಾರಿತವಾಗಿ ಇದು ವಿಂಗಡಣೆ ಮಾಡಲಾಗುತ್ತೆ, ತಮಸ್, ರಜಸ್ ಆ್ಯಂಡ್ ಸತವ್. ಇವಾಗ ಮಕ್ಕಳು ಓದ್ತಾ ಇರಬೇಕಾದ್ರೆ ಒಂದು ಕ್ವಶನ್ಸ್ ಬರುತ್ತೆ, ಸರ್ ನನ್ನ ಮಕ್ಕಳು ಓದೋದೇ ಇಲ್ಲ, ಏನು ಮಾಡಬೇಕು ಅಂತ. ಯಾವಾಗಲೂ ಮಕ್ಕಳನ್ನ ಓದುವ ಜಾಗದಲ್ಲಿ ಕೂರಿಸಿ ಓದಿಸಿದರೆ ಆ ಮಕ್ಕಳು ತುಂಬ ಖುಷಿಯಾಗಿ ಓದ್ತಾರೆ. ಸೌತ್ ವೆಸ್ಟಲ್ಲೂ ಕೂಡ ಮಕ್ಕಳನ್ನ ಓದಿಸ್ಬೋದು, ಇಲ್ಲ ವೆಸ್ಟ್ ಸೌತ್ ವೆಸ್ಟ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಸ್ಕಿಲ್ ಏರಿಯಾ ಇದು, ಮಕ್ಕಳು ತುಂಬ ಚೆನ್ನಾಗಿ ಇದರಲ್ಲಿ ಓದ್ತಾರೆ. ಇವನ್ ನೀವು IPS IAS ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಈಸ್ಟ್ ಡೈರೆಕ್ಷನಲ್ಲಿ ಕೂತ್ಕೊಂಡು ನೀವು ಓದ್ಬೋದು. ಇಲ್ಲ ನೀವು ನಾನು ಡಾಕ್ಟರ್ ಆಗ್ತಾ ಇದ್ದೀನಿ, ನಾನು ಡಾಕ್ಟರೇಟ್ ಪಡ್ತಾ ಇದ್ದೀನಿ, PhD ಓದ್ತಾ ಇದ್ದೀನಿ, ಕೆಲವು ರಿಸರ್ಚ್ ಓರಿಯೆಂಟೆಡ್ಗಳ ಬಗ್ಗೆ ನೀವು ಓದ್ತೀನಿ ಅಂತ ಹೇಳಿದ್ರೆ ನೀವು ESC ಅಂತ ಹೇಳ್ತಾರೆ, ಚರ್ನಿಂಗ್ ಏರಿಯಾ ಇದು. ಈಸ್ಟ್ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಕೂತ್ಕೊಂಡು ನೀವು ಓದ್ಬೋದು. ಇಲ್ಲ ಫಿನಾನ್ಸಿಯ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾರ್ತ್ ಡೈರೆಕ್ಷನಲ್ಲಿ ಕೂತ್ಕೊಂಡು ನೀವು ಓದ್ಬೋದು. ಇಲ್ಲ ಅಂತ ಹೇಳಿದ್ರೆ ವೆಸ್ಟ್ ಡೈರೆಕ್ಷನಲ್ಲಿ ಇದು ಯಾರಿಗೆ ಅಂತ ಹೇಳಿದ್ರೆ ನೀವು ಸ್ಪೇಸ್ ರಿಸರ್ಚ್ ಮಾಡ್ತಾ ಇರ್ತೀರಾ, ಏರ್ಕ್ರಾಫ್ಟ್ ಡಿಸೈನಿಂಗ್ ಹೊಡಿತಾ ಇರ್ತೀರಾ. ಈ ಕೆಲವೊಂದು ವಿಭಾಗಗಳನ್ನ ಒಂದೊಂದು ಡೈರೆಕ್ಷನ್ನಲ್ಲಿ ಕೂತ್ಕೊಂಡು ಓದ್ತಾರೆ. ಓದುವಾಗ ಗಮನದಲ್ಲೇ ಇರಬೇಕಾಗಿರೋ ಐಟಮ್ಸು, ಓದುವ ಪ್ರತಿಯೊಂದು ಸಾಮಗ್ರಿಗಳು ಆಯಾಯ ದಿಕ್ಕಿನಲ್ಲಿ ಇಟ್ಕೊಂಡಿರಬೇಕು. ಬೇರೆ ದಿಕ್ಕಿನಲ್ಲಿ ಅವರು ಕೆಲವೊಂದು ಐಟಮ್ಸ್ ಇಟ್ಕೊಂಡು ಕೆಲವೊಂದು ದಿಕ್ಕಿನಲ್ಲಿ ಓದ್ತಾ ಇದ್ದರೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಬರುತ್ತೆ, ಅವರು ಓದಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ, ಓದುವ ಜಾಗದಲ್ಲಿ ವೆಸ್ಟ್ ಸೌತ್ ಸ್ಕಿಲ್ ಏರಿಯಾದಲ್ಲಿ ಓದುವ ಜಾಗದಲ್ಲಿ ಬುಕ್ಸ್ ಇಟ್ಕೊಂಡಿದ್ದಾರೆ, ಅಲ್ಲೇ ಕೂತ್ಕೊಂಡು ಓದ್ತಾ ಇದ್ದಾರೆ. ಬಟ್ ಆಟ ಆಡುವ ಸಾಮಾನನ್ನು ಕೂಡ ಅಲ್ಲೇ ತಂದು ಇಟ್ಕೊಂಡಿದ್ದಾರೆ. ಕ್ರಿಕೆಟ್ ಬೆಟ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಟ ಇರ್ಬೋದು. ಇವ್ರು ಏನು ಮಾಡ್ತಾರೆ ಅಂತಂದರೆ ಓದೋದ ಬಗ್ಗೆ ಗಮನ ಬಿಟ್ಟು ಆ ಆಟದ ಐಟಮ್ಸ್ನ ತೊಗೊಂಡೋಗಿ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಹೇಳ್ತಾರೆ ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ. ಕೆಲವ್ರು ಏನು ಮಾಡ್ತಾರೆ ಅಂದರೆ SSW ಅಲ್ಲಿ ಮಕ್ಕಳನ್ನ ಕೂರಿಸಿ ಓದಿಸ್ತಾ ಇರ್ತಾರೆ. ಏನು ಓದಿದ್ರು ಅವರಿಗೆ ರಿಟರ್ನೇ ಆಗಲ್ಲ ಮಕ್ಕಳು. ಮತ್ತೆ ತಂದೆ ತಾಯಿ ಹೇಳ್ತಾರೆ ನನ್ನ ಮಗ ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾನೆ, ಅವನು ಓದ್ತಾ ಇಲ್ಲ, ಏನು ಮಾಡ್ತಾಯಿದ್ರೆ ಅವ್ನ ತಲೆಗೆ ಹತ್ತುತ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಲೊಕೇಶನ್ ಆ್ಯಂಡ್ ಡೈರೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಓದಲಿಕ್ಕೆ. ಪ್ರತಿಯೊಂದು ಮಕ್ಕಳು ಜೀವನದಲ್ಲಿ ಮುಂದೆ ಹೋಗಿ ಅವರವರ ಟಾರ್ಗೆಟ್ನ ಅಚೀವ್ ಮಾಡ್ಕೋಬೋದು. ಇದು ವಾಸ್ತವದಲ್ಲಿ ಸಾಧ್ಯ ಇದೆ, ಆಗಬಹುದು. ಬಟ್ ಏನಾಗುತ್ತೆ ಅಂದರೆ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಜೀವನಕ್ಕೆ ಅಲ್ಲ. ನೀವು ಓದಿನ ಜೊತೆ ಗುಣನೂ ಕೂಡ ನೀವು ಕಲ್ತ್ಕೋಬೇಕಾಗತ್ತೆ. ಇಂದಿನ ಕಾಲದಲ್ಲಿ ಸನಾತನದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಮಾನವ ಜನಾಂಗಕ್ಕೆ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಧಾರ್ಮಿಕ ಆಚರಣೆಗಳು ಹೇಗಿತ್ತು, ಮನೆಯಲ್ಲಿ ನಾವು ಹಿರಿಯರ ಜೊತೆ ಹೇಗೆ ನಡ್ಕೋಬೇಕು, ಅವರ ಜೊತೆ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು, ಈ ರೀತಿ ಎಲ್ಲ ಸಂಸ್ಕೃತಿಯನ್ನು ಕಲಿತಾಯಿದ್ರು. ಈಗದ ಎಜುಕೇಷನ್ ಸಿಸ್ಟಮ್ಸಲ್ಲಿ ಇದು ಇಲ್ಲ. ಇಲ್ಲಿ ಏನಾಗ್ತಿದೆ ಅಂತಂದರೆ ಮೆಕಾಲೆ ಸಿಸ್ಟಮ್ಸ್ ಬಂದಿರೋದ್ರಿಂದ ನೀನು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನೀನು ನೀನು ಕೆಲಸಕ್ಕೆ ಹೋಗು. ಅಂದರೆ ಇಷ್ಟೇ ಡಿಫ್ರೆನ್ಸ್ ಇರೋದು, ತೋಟದಲ್ಲಿ ಕೆಲಸ ಮಾಡುವ ಕೂಲಿ ಆಳಿಗೂ ಈಗ ಟೈ ಹಾಕೊಂಡು ಹೋಗ್ತಿರುವ ಉನ್ನತ ಕಂಪ್ನಿಲಿ ಕೆಲಸಕ್ಕೆ ಹೋಗ್ತಿರೋರಿಗೆ ಯಾವುದೂ ವ್ಯತ್ಯಾಸ ಇಲ್ಲ. ಪೇಮೆಂಟ್ ವ್ಯತ್ಯಾಸ ಇದೆ ಅಷ್ಟೇ. ಕೆಳಗಡೆ ಕೆಲಲ್ಲಿ ಕೆಲಸ ಮಾಡ್ತಾ ಇರೋದು ಇವರಿಗೆ ಗುಣ ಇದೆ, ಅವ್ರ ಹತ್ರ ಹಣ ಇದೆ, ಇಷ್ಟೇ ವ್ಯತ್ಯಾಸ. ಈಗ ಹಣ ಇದ್ದು ಗುಣ ಇಲ್ಲ, ಗುಣ ಇದ್ದು ಹಣ ಇಲ್ಲ ಅಂದ್ರೂ ವೇಸ್ಟು. ಸೊ ಎಜುಕೇಷನ್ ಈಸ್ ನಾಟ್ ಇಂಪಾರ್ಟೆಂಟ್, ನಿಮ್ಮ ಗುಣ ಈಸ್ ವೆರಿ ಇಂಪಾರ್ಟೆಂಟು. ನೀವು ಲೈಫಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಗುಣನ ಬೆಳೆಸ್ಕೊಳ್ಳಿ, ಗುಣ ಜೊತೆ ಹಣನೂ ಬೆಳೆಸ್ಕೊಳ್ಳಿ. ಎಜುಕೇಷನ್ ತನ್ನಿಂತಾನೇ ಬರುತ್ತೆ. ಆ ದಿಕ್ಕಲ್ಲಿ ಕೂರಿಸ್ಬೇಕು, ಈ ದಿಕ್ಕಲ್ಲಿ ಕೂರಿಸ್ಬೇಕು ಅಂತ ಒಂದು ಕ್ವಶನ್ಸ್ ಬರುತ್ತೆ. ಈಗ ಕೆಲವೊಂದು ಮನೇಲಿ ಈಗ ಬಡತನ ಇರುತ್ತೆ, ಆ ಮಕ್ಕಳನ್ನ ಒಂದು ಲೆವೆಲಿಗೆ ಕರ್ಕೊಂಡು ಹೋಗಬೇಕು ಅಂತ ಅವ್ರದ್ದು ಡಿಸೈರ್ಡ್ ಇರುತ್ತೆ. ಇಲ್ಲ ನಾನು ಇಂಡಸ್ಟ್ರಿಯಲ್ ನಡೆಸ್ತಾ ಇದ್ದೀನಿ, ಇಂಡಸ್ಟ್ರಿಯಲ್ ರನ್ನಿಂಗ್ ಯಾರು ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳೇ ಮಾಡಬೇಕಾಗತ್ತೆ. ಈ ಒಂದು ಎಲ್ಲ ಆಯಾಮದಿಂದ ನೋಡಬೇಕು ಅಂತ ಹೇಳಿದ್ರೆ ನಾವು ಆ ಪರ್ಟಿಕ್ಯುಲರ್ ಝೋನಲ್ಲಿ ಕೂತು ಆ ಮಕ್ಕಳನ್ನ ಓದಿಸ್ಬೇಕಾಗತ್ತೆ. ಗುರುಕುಲ ಪದ್ಧತಿ ಈಸ್ ದ ಬೆಸ್ಟ್ ಇತ್ತು. ಗುರುಕುಲ ಪದ್ಧತಿ ತುಂಬ ಚೆನ್ನಾಗಿತ್ತು. ಕಾರಣ ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡಿ, ಒಂದು ಡಿಗ್ರಿ ಮಾಡಿದ್ದು ಹುಡುಗ ಇಲ್ಲ ಹುಡುಗಿ ಇಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರುತ್ತೆ, ಏನು ಮಾಡ್ತಿದ್ಯಾ ಅಂತ, ನಾನು ಅಸಿಸ್ಟೆಂಟ್ ಲೆಕ್ಚರ್ ಅಂತ ಹೇಳ್ತಾರೆ. ಮನೇಲಿ ಕೆಲಸ ಮಾಡೋಕ್ಕೆ ಬರಲ್ಲ, ಅವಳೋಗ್ಬಿಟ್ಟು ಲೆಕ್ಚರಿಂಗ್ ಕೆಲಸ ಮಾಡ್ತಾ ಇರಲ್ಲ, ಅವರು ಲೆಕ್ಚರಿಂಗ್ ಕೆಲಸ ಮಾಡ್ತಾ ಇರ್ತಾರೆ. ಗುರುಕುಲದಲ್ಲಿ ಏನು ಹೇಳುತ್ತೆ ಅಂತೇಳಿ, ನಿನ್ನ ಅನುಭವವನ್ನು ಜೀವನಕ್ಕೆ ದಾರೆ ಏರಿ, ನಿನ್ನ ಅನುಭವನ ಮಕ್ಕಳಿಗೆ ಕಲಿಸ್ಕೊಡು. ABCD ಕಲಿಸ್ಕೊಡೋದಲ್ಲ, ಜೀವನವನ್ನು ಕಲಿಸ್ಕೊಡ್ಬೇಕು. 35, 30 ಇಯರ್ಸ್ 40 ಇಯರ್ಸ್ ಆದಮೇಲೆ ಅವರು ಒಳ್ಳೆ ಟೀಚರ್ ಆಗಲಿಕ್ಕೆ ಸಾಧ್ಯ. ಈಗದ ಸಿಸ್ಟಮ್ಸಲ್ಲಿ ನೋಡಿ 20-22 ವರ್ಷಕ್ಕೆ ಅವ್ರು ಪಾಠ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅವ್ರು ಏನು ಅಂತ ಪಾಠ ಮಾಡ್ತಾರೆ? ಅವ್ರು ಏನು ಜೀವನದಲ್ಲಿ ಅನುಭವನ ಮಕ್ಕಳಿಗೆ ದಾರೆ ಎರೀತಾರೆ? ಸಾಧ್ಯ ಇಲ್ಲ. ಕೊನೆಯದಾಗಿ ಪೇರೆಂಟ್ಸ್ಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವಾಗಲೂ ಪ್ರತಿಯೊಂದು ಮಗು, ಪ್ರತಿಯೊಂದು ವ್ಯಕ್ತಿಗೆ ಯುನಿಕ್ ಐಡೆಂಟಿಫಿಕೇಷನ್ಸ್ ಇರುತ್ತೆ. ಎಜುಕೇಷನ್ ಪಕ್ಕದ ಮನೆಯವ್ರನ್ನ ಕೇಳ್ಬಿಟ್ಟು ಯಾವ ಕಾರಣಕ್ಕೂ ನೀವು ಎಜುಕೇಷನ್ನ ಮಾಡಿಸ್ಬೇಡಿ.
ಅವನು MBBS ಮಾಡ್ತಾಯಿದ್ದಾನೆ, ನನ್ನ ಮಗ ಅದೇನೇ ಮಾಡಬೇಕು, ಅವನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ನನ್ನ ಮಕ್ಕಳು ಇದನ್ನೇ ಮಾಡಬೇಕು, ಅವ್ರು ಅದು ಮಾಡ್ತಾಯಿದ್ದಾರೆ, ನೀನು ಇದನ್ನೇ ಮಾಡಬೇಕು ಅಂತ ಯಾವ ಮಕ್ಕಳ ಮೇಲೇನೂ ಒತ್ತಡ ಇರಬೇಡಿ. ಯಾಕೆ ಅಂತ ಹೇಳಿದ್ರೆ ಅವರದೇ ಆದ ಒಂದು ಐಡೆಂಟಿಫಿಕೇಷನ್ ಇರುತ್ತೆ, ಅದರಲ್ಲೇ ಅವರಿಗೆ ಎಜುಕೇಷನ್ ಮಾಡಿಸಿ. ಇಲ್ಲ ಅಂದರೆ ಲೈಫು ಟೆಸ್ಟ್ ಮ್ಯಾಚ್ ಥರ, ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಥರ, ಫಸ್ಟ್ ಇನ್ನಿಂಗ್ಸ್ ಆಡಲಿಲ್ಲ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಆಡಲೇಬೇಕಾಗತ್ತೆ. ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ನೀವು ನೋಡ್ತಾ ಇದ್ದೀರಾ, ಯಾವುದೋ ಏನೋ ಸಬ್ಜೆಕ್ಟ್ ಓದಿರ್ತಾರೆ, ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಆ ರೀತಿ ನಿಮ್ಮ ಮಕ್ಕಳನ್ನ ಮೇಲೆ ಒಂದು ಪರಿಣಾಮ ಬೀರೋದಿರೋದಂಗೆ ನೋಡ್ಕೊಳ್ಳಿ. ಧನ್ಯವಾದ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ನಾನು ನಿಮ್ಮ ರವಿ ಕುಶಾಲ್, ಗರಗಂದೂರು.